ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಚಿಂತನಾ ಕಾರ್ಯಕ್ರಮ ನೀಡುವ ನಿವೃತ್ತ ಪ್ರೊಫೆಸರ್ ಜಿ. ಶರಣಪ್ಪ ಅವರೊಂದಿಗೆ ಮಾತುಕತೆ. ಈ ಕಾರ್ಯಕ್ರಮದ ಮೊದಲನೆಯ ಭಾಗ ಇದೀಗ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪ್ರೊಫೆಸರ್ ಜಿ. ಶರಣಪ್ಪ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ತಾವು ಆಕಾಶವಾಣಿಗೆ ಸತತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಡೋ ಸಂದರ್ಭದಲ್ಲಿ ಬರ್ತಾ ಇದ್ರಿ. ವಿಶೇಷವಾಗಿ ಒಂದು ಸಲ ಆಕಾಶವಾಣಿಗೆ ಬಂದವರು ಆಕಾಶವಾಣಿ ಬಗೆಗೆ ಒಂದು ವಿಶೇಷವಾದಂತಹ ಅಭಿಮಾನವನ್ನು ತಳಿತಾರೆ. ಹೌದು, ಆಕಾಶವಾಣಿ ಬಗ್ಗೆ ಜಾಸ್ತಿ ಒಲವು ಇರ್ತದೆ, ಪ್ರೀತಿ ಇರ್ತದೆ. ಮತ್ತೆ ಮತ್ತೆ ಅದು ಚಿಂತನ ಆದರೂ ಕೊಡಲಿ ಅಥವಾ ನಾಟಕಗಳಲ್ಲಾದರೂ ಭಾಗವಹಿಸಲಿ ಅಥವಾ ಬೇರೆ ಇನ್ನಿತರ ಯಾವುದೇ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದಾಗ ಒಬ್ಬ ಆಕಾಶವಾಣಿಯ ಕಲಾವಿದ ಅಂತಂಥೇಳಿ ನಾವು ಭಾವಿಸ್ತೀವಿ ಅವ್ರನ್ನ. ಈ ಆಕಾಶವಾಣಿಗೆ ಬರಬೇಕಂತಂದರೆ ಅದರ ಮುಂಚೆ ಅದಕ್ಕಾಗಿ ತಯಾರಿ ಮಾಡ್ಕೋಬೇಕು. ಒಂದು ಭಾಷಣವೋ ಒಂದು ಚಿಂತನವೋ ಓದಬೇಕು, ಮಾಡ್ತಿರ್ಬೋದು. ನೀವು ಈ ಚಿಂತನಾ ಕಾರ್ಯಕ್ರಮ ಕೊಡಲಿಕ್ಕೆ ನೀವು ಶುರು ಮಾಡಿದಿರಿ ಅಂತ ನಮಗೆ ಗೊತ್ತಾಯಿತು. ಹೇಗೆ ಆ ಒಂದು ಸಂಪರ್ಕ ಶುರು ಆಯಿತು ಹೇಳಿ? ಯಾಕೆ ಚಿಂತನ ಬರೀಬೇಕು ಅಂತ ಅನಿಸ್ತು ನಿಮಗೆ? ಸರ್, ನನಗೆ ಮೂಲಭೂತವಾಗಿ ಚಿಕ್ಕಂದಿನಿಂದಲೂ ಕೂಡ ಆಕಾಶವಾಣಿ ಬಗ್ಗೆ ಎಲ್ಲಿಲ್ಲದ ಒಂದು ಅಪೇಕ್ಷೆ, ಒಂದು ಆನಂದ ಇತ್ತು. ನಾನು ಚಿಕ್ಕ ಹುಡುಗ ಆಗಿದ್ದಾಗಲೇ ನಾನು ಆಕಾಶವಾಣಿನ ಮೈ ಮರೆತು ಕೇಳ್ತಿದ್ದೆ. ಆ ಸಂದರ್ಭದಲ್ಲಿ ಟಿ ವಿಗಳಿರಲಿಲ್ಲ ಅಥವಾ ಮತ್ತೆ ಯಾವುದೇ ವಿಧವಾಗಿರ್ತಕ್ಕಂಥ ಮನೋರಂಜನೆ ಕೊಡ್ತಕ್ಕಂಥ ಪ್ರತೀಕಗಳು ಇರಲಿಲ್ಲ. ಆಕಾಶವಾಣಿನೇ ಬಹಳ ಮುಖ್ಯವಾಗಿತ್ತು. ನಾನು ಹೇಳ್ತೀನಿ, ನಾನು ಚಿಕ್ಕ ಹುಡುಗ ಬೆಳಗಿನ ಹೊತ್ತಿನಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ದನಗಳ ಸಗಣಿ ಕಸ ಅದೆಲ್ಲ ಹೊಡಿತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಆಕಾಶವಾಣಿನ ಮನೆಯಲ್ಲಿ ರೇಡಿಯೋ ಹಾಕಿದ್ವಿ. ಒಂದು ದಿನ ಅದನ್ನು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸಂದರ್ಭದಲ್ಲಿ ಜಿ. ಪಿ. ರಾಜರತ್ನಂ ಅವರು ಆಕಾಶವಾಣಿನಲ್ಲಿ ಮಾತಾಡ್ತಾ ಇದ್ರು. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಂದರೆ, ನಾವು ಹೇಗಿರಬೇಕು, ನಮ್ಮ ಕಾರ್ಯಗಳು ಹೇಗಿರಬೇಕು, ನಮ್ಮ ರೂಪರೇಖೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮನಸ್ಸಿಟ್ಟು ಮಾತಾಡ್ತಾ ಇದ್ರು. ನಾನು ಕಸ ಹೊಡಿತಕ್ಕಂಥ ವೇಳೆಯಲ್ಲಿ ಅವರು ಮಾತಾಡ್ತಕ್ಕಂಥದ್ದನ್ನು ಮೈ ಮರೆತು ಕೇಳಿದೆ. ಅವ್ರು ಏನು ಹೇಳಿದರು ಅಂದರೆ, ಆ ಸಂದರ್ಭದಲ್ಲಿ ಇದು ಖಂಡಿತ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಅವ್ರು ಏನು ಹೇಳಿದರು ಅಂದರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮೈ ಮರೆತು ಮಾಡಬೇಕು, ಅದರಲ್ಲಿ ತಲ್ಲೀನರಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವರ ದಾಟಿನಲ್ಲೇ, ಅವರ ಧ್ವನಿನಲ್ಲೇ ನನ್ನ ಹೃದಯಕ್ಕೆ ತಟ್ಟ ಹಾಗೆ ಮಾತಾಡ್ತಾ ಇದ್ರು. ಪ್ರತಿದಿನ ಶಾಲೆಗೆ ಹೋದಾಗ ಏನಾದರೂ ಆಗಿ ಅದು ಇದ್ದು ಅಂದ್ಕೊಂಡು ಹುಡುಗರ ಜೊತೆಗೆ ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಬರ್ತಾಯಿದ್ದೆ. ಅವರು ರಾಜರತ್ನಂ ಅವರು ಒಂದು ಮಾತು ಹೇಳಿದರು, ಖಂಡಿತ ಅದು ನನ್ನ ಜೀವನದಲ್ಲಿ ಅಚ್ಚಳಿಯದೆ ಆಸುವಕ್ಕಾಗಿ ಸ್ತಂಭೀಭೂತವಾಗಿ ನಿಂತಿದೆ. ಅದೇನು ಅಂದರೆ, ನಾವು ಏನು ಮಾತಾಡ್ತೀವೋ ಆ ಮಾತಿನಂತಹ ಮಾತೇನೇ ನಮಗೆ ವಾಪಸ್ ಬರುತ್ತೆ ಅಂತ. ಅಂದರೆ ಅರ್ಥ ಅವ್ರು ಹೇಳಿದ್ದು, ಒಂದು ಕಲ್ಲು ತಗೊಳ್ಳಿ, ಜಸ್ಟ್ ಯು ಟೇಕ್ ಎ ಸ್ಟೋನ್, ಅದನ್ನು ಮೇಲಕ್ಕೆ ಚಿಮ್ಮಿ ಇಡ್ಕೊಳ್ಳಿ, ಏನು ಸಿಕ್ಕುತ್ತೆ ನಮ್ಮ ಕೈಗೆ? ಕಲ್ಲೇ ಸಿಕ್ಕೋದು. ಬಂಗಾರ ಸಿಕ್ಕೋದಿಲ್ಲ, ಬೆಳ್ಳಿ ಸಿಕ್ಕೋದಿಲ್ಲ, ಮತ್ಯಾವುದೂ ಸಿಕ್ಕೋದಿಲ್ಲ. ತೂರಿರ್ತಕ್ಕಂಥ ಕಲ್ಲು ಮಾತ್ರ ನಮಗೆ ಸಿಕ್ಕುತ್ತೆ ಅವ್ರು ಹೇಳಿದರು. ಹಾಗೆಯೇ ನಾವು ಮಾತಾಡಬೇಕಾದ್ರೆ ಒಳ್ಳೆ ಮಾತನ್ನು ಹೊರಗಡೆ ಹಾಕಿದರೆ ಒಳ್ಳೆ ಮಾತೇ ಹಿಂದಿರುಗಿ ಬರುತ್ತೆ. ಕೆಟ್ಟ ಮಾತನ್ನು ಹಾಕಿದರೆ ಖಂಡಿತ ಕೆಟ್ಟ ಮಾತೇ ಬರುತ್ತೆ. ನಾವು ಒಬ್ಬ ವ್ಯಕ್ತಿಯನ್ನು ಕೆಟ್ಟದಾಗಿ ಮಾತಾಡಿಸಿದರೆ ಅವನು ಕೆಟ್ಟದಾಗೇ ಮಾತಾಡ್ತಾನೆ. ಗೌರವದಿಂದ ಪ್ರೀತಿಯಿಂದ ಮಾತಾಡಿಸಿದರೆ ಖಂಡಿತ ಅದೇ ಗೌರವ ಪ್ರೀತಿಯನ್ನು ಆತ ನಮ್ಗೆ ಹಿಂದಿರುಗಿಸ್ಕೊಡ್ತಾನೆ ಅಂತಕ್ಕಂಥ ಒಂದು ಮಾತು ನನಗೆ ಖಂಡಿತ ಬಹಳ ಸೊಗಸಾಗಿಡಿತ್ತು. ನೋಡಿ, ಅವತ್ತಿನಿಂದ ಆ ಚಿಕ್ಕ ಎಳೆ ವಯಸ್ಸಿನಲ್ಲೇ ನಾನು ಖಂಡಿತ ಒಳ್ಳೆಯದನ್ನೇ ಮಾತಾಡಬೇಕು. ನಾವು ಗೌರವ ಕೊಟ್ಟರೆ ಸಮಾಜ ಖಂಡಿತ ನಮಗೆ ಗೌರವ ಕೊಡುತ್ತೆ, ನಾವು ಕೊಡಲಿಲ್ಲ ಅಂದರೆ ಕೊಡೋದಿಲ್ಲ ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಅಚ್ಚಳಿಯದೆ ಆಸುವಕ್ಕಾಗಿ ನಿಂತು. ನೋಡಿ, ಆ ಒಂದು ಮಾತಿತ್ತಲ್ಲ, ಅವತ್ತಿನಿಂದ ನಾನು ಕೆಟ್ಟ ಮಾತಾಡೋದನ್ನು ಕೈಬಿಟ್ಟೆ, ಕೆಟ್ಟದಾಗಿ ವರ್ತಿಸ್ತಕ್ಕಂಥದ್ದನ್ನು ಕೈಬಿಟ್ಟೆ. ಪ್ರತಿಯೊಬ್ಬರಿಗೂ ಕೂಡ ಗೌರವ ಕೊಟ್ಟು ಗೌರವದಿಂದಲೇ ಅವರನ್ನು ನಿರೀಕ್ಷಿಸ್ತಾ ಇದ್ದೆ. ಅವರು ಅದೇ ಗೌರವದಿಂದಲೇ ಮಾತಾಡೋರು. ಆದ್ದರಿಂದ ನನಗನ್ಸುತ್ತೆ, ನಾವು ಹೇಗೋ ಹಾಗೆ ಸಮಾಜ ನಮಗೆ ಗೋಚರವಾಗುತ್ತೆ.
ಹೀಗೆ ಅಲ್ಲಿಂದ ಆ ರೀತಿ ಪ್ರಭಾವ ಬೀರಿ ಆಕಾಶವಾಣಿ ಮಾಧ್ಯಮದ ಮೂಲಕವಾಗಿ ಇಂಥ ಒಂದು ಒಳ್ಳೆಯ ವಿಷಯ ನಿಮಗೆ ತಾಕ್ತು. ಆಮೇಲೆ ನೀವು ಕೂಡ ದೊಡ್ಡವರಾದಂಗೆ ನಿಮ್ಮ ಶಿಕ್ಷಣ ಮುಗೀತು, ತಾವು ಕಾಲೇಜ್ ಪ್ರೊಫೆಸರ್ ಆದ್ರಿ. ಈಗ ಚಿಂತನ ಬರಿಬೇಕು, ನಾನು ಕೂಡ ನನ್ನ ವಿಚಾರಗಳನ್ನು ಹೇಳಬೇಕು ಅಂಥೇಳಿ ಆ ಒಂದು ಹಂತಕ್ಕೆ ಬಂದವರು. ತಾವು ತುಂಬ ಹಿರಿಯರು. ಚಿಂತನ ಕಾರ್ಯಕ್ರಮ ಕೊಡಬೇಕು ಅಂತ ಯಾವಾಗ ಅನಿಸ್ತು? ಇದು ನಾನು ಪ್ರತಿದಿನ ಯಾವುದೇ ಕಾರಣಕ್ಕೆ ನಾನು ಬಿಡದೆ ಆ ಚಿಂತನವನ್ನು ಕೇಳ್ತಲೇ ಇದ್ದೆ. ಮಹಾ ವ್ಯಕ್ತಿಗಳು, ಜ್ಞಾನಿಗಳು, ಸಾಹಿತಿಗಳು, ವಿಚಾರವಂತರು ಅವರ ವಿಚಾರವನ್ನು ಹೇಳ್ತಾ ಹೋಗರು. ಅದನ್ನು ನಾನು ಮೈದುಂಬಿ ಕೇಳ್ತಾ ಇದ್ದೆ. ನನಗನ್ನಿಸ್ತು, ನಾನು ಯಾಕಿಂದ ಈ ರೀತಿ ಬರೆದು ಈ ಚಿಂತನದಲ್ಲಿ ಒಂದಾಗಬಾರ್ದು ಅಂತಕ್ಕಂಥದ್ದು. ಆದರೆ ನನಗೆ ಅದೇನು ಗೊತ್ತಿಲ್ಲ, ಚಿಂತನೆಗೆ ಯಾರನ್ನು ಕಾಣಬೇಕು ಏನು ಗೊತ್ತಿಲ್ಲ. ನಾನು ಲೆಕ್ಚರರ್ ಆದಾಗ ಚಿತ್ರದುರ್ಗದಲ್ಲಿ ನಮ್ಮ ಸ್ನೇಹಿತರು ಒಬ್ಬರಿದ್ದರು ಇದೇ ಆಕಾಶವಾಣಿನಲ್ಲಿ. ಅವ್ರಿಗೆ ಹೇಳಿದೆ, ನಾನು ಹಿಂಗೆ ಬಹಳ ಬರೆದು ಬಿಟ್ಟಿದ್ದೀನಿ, ಬರೆಯೋದಕ್ಕಿನ್ನೂ ಮನಸ್ಸಿದೆ, ನನ್ನ ಚಿಂತನೆಯನ್ನು ಜಗತ್ತಿಗೆ ತೋರಿಸ್ಬೇಕು ಅನ್ನೋ ಆಸೆ ಇದೆ, ಅದಕ್ಕೇನಾದರೂ ಮಾಡಿ ನಿಮ್ಮ ಆಕಾಶವಾಣಿನಲ್ಲಿ ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳಿದೆ. ಅವರು ತುಂಬ ಹೃದಯದಿಂದ ಒಪ್ಕೊಂಡ್ರು. ಎಷ್ಟು ಬರೆದಿದ್ದೀರಿ ಇದುವರೆಗೂ ಅಂದರು. ನಾನು ಭಾಳ ಬರ್ತಿದ್ದೀನಿ ಅಂತ. ನೋಡಿ, ಅವತ್ತೇ ನನ್ನ ಅವನ್ನೆಲ್ಲವನ್ನು ಇಸ್ಕೊಂಡು ಅವರು ನೋಡಿ ನನಗೆ 3 ಕಾರ್ಯಕ್ರಮಗಳಿಗೆ ಬನ್ನಿ, ನಾವು ರೆಕಾರ್ಡ್ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಸೊ ಅಂದಿನಿಂದ ನನಗೇನೇನು ಅನಿಸಿತ್ತೋ ಅದನ್ನೆಲ್ಲವನ್ನು ಕೂಡ ತಗೊಂಡೋಗಿ ಆಕಾಶವಾಣಿನಲ್ಲಿ ಓದಿದೆ. ನಿರಂತರವಾಗಿ ಚಿಂತನಾ ಕಾರ್ಯಕ್ರಮ ಕೊಡಲಿಕ್ಕೆ ಶುರು ಮಾಡಿದೆ. ನಂತರ ಬೆಂಗಳೂರು ಆಕಾಶವಾಣಿ ಕಡೆ ಬಂದೆ. ಯಾವಾಗ ಬಂದ್ರಿ? ರಿಟೈರ್ಮೆಂಟ್ ಆದಾಗ? ಇಲ್ಲ, ನನಗೆ ಟ್ರಾನ್ಸ್ಫರ್ ಆಯಿತು. ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಂದಾಗ ಇಲ್ಲಿನೂ ಕೂಡ ಈ ಭಾಗವಹಿಸೋಣ ನನ್ನ ಮನಸ್ಸಿತ್ತು. ನಾನು ಕಂಡೆ, ಇವರು ಅವಕಾಶ ಮಾಡಿಕೊಟ್ರು, ನಾನು ಹಾಗೆ ಓದ್ತಾ ಹೋದೆ. ಆಕಾಶವಾಣಿಯಲ್ಲಿ ಸಹಜವಾಗಿ ಚಿಂತನಾ ಕಾರ್ಯಕ್ರಮ ಸತತವಾಗಿ ಕೊಡ್ತಾ ಬರೋವರಿಗೆ ನಿರಂತರವಾಗಿ ಅವಕಾಶಗಳಿದ್ದೇ ಇರ್ತವೆ. ಯಾಕಂದರೆ ಅದು ದಿನನಿತ್ಯ ಪ್ರಸಾರ ಆಗೋ ಕಾರ್ಯಕ್ರಮ. ಎಲ್ಲ ಆಕಾಶವಾಣಿಗಳಲ್ಲಿ ಆ ಕಾರ್ಯಕ್ರಮ ಇದ್ದೇ ಇರುತ್ತೆ. ಮೊದಲು ಕೆಲವು ಆಕಾಶವಾಣಿಗಳು ಬೆಳಗಿನ ಪ್ರಸಾರ ಮಾಡ್ತಿರ್ಲಿಲ್ಲ, ಸಂಜೆಯ ಪ್ರಸಾರ ಮಾಡುವಾಗ ಅಲ್ಲಿ ಕೂಡ ಸಂಜೆ ಮುತ್ತು ಅನ್ನೋ ರೀತಿಯಲ್ಲಿ ಆ ಒಂದು ಶೀರ್ಷಿಕೆಯಡಿನಲ್ಲಿ ಕೆಲವು ಆಕಾಶವಾಣಿಗಳು ಆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಬಂದು. ಅಂದರೆ ಆಕಾಶವಾಣಿಗೆ ಚಿಂತನ ತುಂಬ ಪ್ರಮುಖವಾದಂಥ ಕಾರ್ಯಕ್ರಮ. ಈಗ ನಾಟಕಗಳು ಇರ್ತವೆ, ಸಂಗೀತ ಇರುತ್ತೆ, ಮಕ್ಕಳ ಕಾರ್ಯಕ್ರಮ ಇರುತ್ತೆ, ಇನ್ನಿತರ ಎಲ್ಲ ಕಾರ್ಯಕ್ರಮ ಇರ್ತವೆ. ಆದರೆ ತುಂಬ ಕಡಿಮೆ ಅವಧಿನಲ್ಲಿ ಒಳ್ಳೆಯ ವಿಚಾರವನ್ನು ಜನರು ಕೂಡ ತುಂಬ ಇಷ್ಟಪಡೋ ಹಾಗೆ ಹೇಳೋ ಶೈಲಿ ತುಂಬ ಪರಿಣಾಮಕಾರಿಯಾಗಿ ಅದನ್ನು ತಲುಪಿಸುವಂತಹ ಕೆಲಸವನ್ನು ಆಕಾಶವಾಣಿ ಮಾಡ್ತಾ ಇದೆ. ಅದು ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮಂಥವ್ರು ಬಂದಾಗ ಮಾತ್ರ ಸಾಧ್ಯ ಆಗುತ್ತೆ. ಈ ಚಿಂತನೆಗಳನ್ನು ನಾವು ಬರಿಬೇಕಂದಾಗ ನಮಗೆ ಏನೇನು ಅನುಭವಗಳು ಆಗಿರಬೇಕಾಗತ್ತೆ ತಾವು ನಿರಂತರವಾಗಿ ಬರೆಯೋರಾಗಿ? ಇದು ಜ್ಞಾನ ಬಹಳ ಮುಖ್ಯ. ನಾಲೆಡ್ಜ್ ಈಸ್ ಪವರ್ ಅಂತ ಹೇಳ್ತಾರೆ. ನಾವು ಜ್ಞಾನ ಇರದೇ ಇದ್ದರೆ ಖಂಡಿತ ಈ ಚಿಂತನಾ ಕಾರ್ಯಕ್ರಮಕ್ಕೆ ಬರೆಯೋದ್ರಿಂದ ಏನೂ ಅನುಕೂಲ ಆಗೋದಿಲ್ಲ. ಉದಾಹರಣೆಗೆ ಈಗ ಬೇಕನ್ ಅಂತಕ್ಕಂಥ ಹೆಸರು ತಾವು ಕೇಳಿರಬಹುದು, ಲಾರ್ಡ್ ಬೇಕನ್ ಅಂತ. ಆತ ತುಂಬ ಸೊಗಸಾಗಿ ಜನಗಳಿಗೆ ತಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ವಿಚಾರಗಳನ್ನ ಬರೆದಿದ್ದಾನೆ. ಫಾರ್ ಎಕ್ಸಾಂಪಲ್ ಅವರೇನೇನು ಬರೆದಿದ್ದಾರೆ ಅಂದರೆ, ಆಫ್ ಸ್ಟಡಿ ಮಾಡೋದು ಹೇಗೆ, ಆಫ್ ಟ್ರಾವೆಲ್ ಪ್ರಯಾಣ ಮಾಡೋದು ಹೇಗೆ, ಹೀಗೆ ಅನೇಕ ವಿಚಾರಗಳ ಬಗ್ಗೆ ಅವರು ಬರೆದಿದ್ದಾರೆ. ಅವನ್ನೆಲ್ಲ ನಾನು ಓದ್ಕೊಂಡಾಗ ನನಗನ್ನಿಸ್ತು, ಇದನ್ನು ಆಕಾಶವಾಣಿನಲ್ಲಿ ಬರೆದ್ರೆ ಖಂಡಿತ ಬಹಳ ಜನಗಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಒತ್ತಡ ನನ್ನಲ್ಲಿ ಉದ್ಭವವಾಯಿತು. ನೋಡಿ, ಅದನ್ನೇ ಮನಸ್ಸಲ್ಲಿಟ್ಕೊಂಡು ಬೇಕನ್ನನ್ನು ಓದ್ಕೊಂಡು ಅದರ ಜೊತೆಗೆ ಬೇಕಾದಷ್ಟು ಶೇಕ್ಸ್ಪಿಯರು, ಮಿಲ್ಟನ್ನು, ಕೀಟ್ಸು, ವರ್ಡ್ಸ್ವರ್ತ್, ಹೀಗೆ ಅನೇಕ ಜನಗಳದನ್ನು ಓದ್ಕೊಂಡು ಅವನ್ನು ಒಂದೊಂದಾಗಿ ಚಿಂತನದಲ್ಲಿ 1.5-2 ಪುಟ ಬರೆದಿಟ್ಟಿದ್ದೆ. ಅವನ್ನೇ ಆಕಾಶವಾಣಿನಲ್ಲಿ ನಾನು ಓದಿದೆ. ಅಂದರೆ ತಾವು ಇಂಗ್ಲಿಷ್ ಸಾಹಿತ್ಯದ? ನಾನು ಇಂಗ್ಲಿಷ್ ಪ್ರೊಫೆಸರ್. ಹಾಗಾಗಿ ಈಗ ಈ ಪಾಶ್ಚಿಮಾತ್ಯ ಸಾಹಿತ್ಯ ಅದು ನಮ್ಮಲ್ಲಿ ಕೂಡ ಅನೇಕ ಹೋಲಿಕೆಗಳಿಗೆ ಕಾರಣ ಆಗುತ್ತೆ. ಅಂದ್ರೆ ಎಲ್ಲೋ ಆ ಸಾಹಿತ್ಯ ನಮ್ಮ ಸಾಹಿತ್ಯ ಎಲ್ಲವನ್ನು ಕೂಡ ನಾವು ತಾಳೆ ಮಾಡಿ ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಅದು ಎಷ್ಟರ ಮಟ್ಟಿಗೆ ಅದು ರಂಗಭೂಮಿಯರಾಗಿರ್ಬೋದು, ಸಾಹಿತ್ಯದ ಯಾವುದೇ ಪ್ರಕಾರ ಕಥೆ ಆಗಿರ್ಬೋದು, ಕವಿತೆ ಆಗಿರ್ಬೋದು. ನಮ್ಮಲ್ಲಿ ನೀವು ಭಾವಿಸ್ಕೊಂಡ ಹಾಗೆ ಸಾಮ್ಯತೆಗಳು ಹೇಗಿರ್ತವೆ? ಈಗ ತಾವು ಒಳ್ಳೆ ಪ್ರಶ್ನೆ ಕೇಳಿದರೆ, ಖಂಡಿತ ಆಂಗ್ಲ ಭಾಷೆಯಿಂದ ಅದರ ಪ್ರಭಾವ ನಮ್ಮ ಕನ್ನಡದ ಮೇಲೆ ತುಂಬ ಇದೆ. ಆ ಪ್ರಭಾವ ಅಂತಕ್ಕಂಥದ್ದು ಮಹೋನ್ನತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಸಂಪೂರ್ಣ ಬದಲು ಮಾಡಿದೆ. ಉದಾಹರಣೆಗೆ ಕುವೆಂಪು
ಕುವೆಂಪು ಖಂಡಿತವಾಗಲೂ ಕೂಡ ಅದ್ಭುತವಾಗಿ ಇಂಗ್ಲಿಷ್ ಸಾಹಿತ್ಯವನ್ನು ಓದಿಕೊಂಡು ಅದರಿಂದ ಪ್ರಭಾವಗೊಂಡಿದ್ದಾರೆ. ಅದೇ ರೀತಿ ಅನೇಕ ಜನ, ಫಾರ್ ಎಕ್ಸಾಂಪಲ್ ಈಗ ಪ್ರೊಫೆಸರ್ ಯು ಆರ್ ಅನಂತಮೂರ್ತಿ ಅವರು ಕೂಡ ಇಂಗ್ಲೀಷ್ ಪ್ರೊಫೆಸರೇ, ಲಂಕೇಶ್ ಅವರು ಕೂಡ ಇಂಗ್ಲೀಷ್ ಪ್ರೊಫೆಸರೇ, ಹೀಗೆ ಎಸ್ ವಿ ರಂಗಣ್ಣ, ಎಷ್ಟು ಜನ ಬಿ ಎಂ ಶ್ರೀಕಂಠಯ್ಯ, ಇವರೆಲ್ಲ ಮಹಾನುಭಾವರು ಖಂಡಿತ ಓದಿರ್ತಕ್ಕಂಥದ್ದು ಇಂಗ್ಲೀಷ್ ಭಾಷೆಯಿಂದ ಸಂಪೂರ್ಣ ಪ್ರಭಾವಗೊಂಡು ಆ ಪ್ರಭಾವವನ್ನು ಕನ್ನಡದಲ್ಲಿ ಬಿತ್ತಿದ್ದಾರೆ. ಬೇಂದ್ರೆ ಕೂಡ ನಾನು ಹೇಳ್ತೀನಲ್ಲ, ಕನ್ನಡದ ಒಂಥರ ಇಂಗ್ಲೀಷ್ ಅಂತಕ್ಕಂಥದ್ದು ಕನ್ನಡದ ಒಂದು ರೀತಿಯ ಉಸಿರು ಅಂದ್ರೆ ತಪ್ಪಾಗಲಾರ್ದು. ಎಲ್ಲರೂ ಕೂಡ ಓದ್ಕೊಂಡಿರ್ತಾರೆ ಒಂದೊಂದು ಕಥೆನ. ಫಾರ್ ಎಕ್ಸಾಂಪಲ್ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ 37 ನಾಟಕಗಳನ್ನ ಇವತ್ತು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದ್ದಾವೆ. ಭಗವಾನ್ ಅವರು ಅನೇಕ ಕಥೆಗಳನ್ನ ಭಾಷಾಂತರ ಮಾಡಿದ್ದಾರೆ. ನಾನು ಕೂಡ ಅನೇಕ ಪುಸ್ತಕಗಳನ್ನ ಭಾಷಾಂತರ ಮಾಡಿದ್ದೀನಿ. ಅನೇಕ ಅದ್ಭುತವಾಗಿರ್ತಕ್ಕಂಥದ್ದು ಯಾವುದು ನನ್ನ ಕಣ್ಣಿಗೆ ಬಿದ್ದಿದೆಯೋ ಅದನ್ನು ಖಂಡಿತ ನಾನು ಅದನ್ನು ಕನ್ನಡಕ್ಕೆ ಪಟ್ಟಿ ಇಳಿಸಿದ್ದೀನಿ. ಸುಮಾರು 60 ಪುಸ್ತಕಗಳನ್ನ ಬರೆದಿದ್ದೀನಿ. ಇದಕ್ಕೆ ಕಾರಣ ಏನಂದರೆ ಆ ಇಂಗ್ಲೀಷಿನ ಪ್ರಭಾವ ನನ್ನ ಮೇಲೆ ಬಿತ್ತು. ಅದನ್ನು ನಾನು ನಮ್ಮ ಜನಗಳಿಗೆ ಸ್ವಲ್ಪ ತಿಳ್ಕೊಳ್ಳಿ ಅನ್ನೋ ಉದ್ದೇಶ ನನ್ನಲ್ಲಿ ಉದ್ಭವವಾಯಿತು. ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಇಂಗ್ಲೀಷ್ ಓದು ಅಷ್ಟೇ ಮುಖ್ಯ ಅಲ್ಲ, ಅದನ್ನು ನಮ್ಮ ಕನ್ನಡಕ್ಕೆ ಅದನ್ನು ಸಮರ್ಥವಾಗಿ ಅನುವಾದ ಮಾಡುವಂಥ ಸಾಮರ್ಥ್ಯ ಕೂಡ ಬೇಕಾಗುತ್ತೆ. ಯಾಕಂದರೆ ಅನುವಾದ ಅಂತಂದರೆ ಸುಮ್ಮನೆ ಅದನ್ನು ಹಾಗೆ ಇಳಿಸೋಂಗಿಲ್ಲ, ಅಲ್ಲ, ಅದು ಅದರ ಭಾವಾನುವಾದ ಬರಬೇಕು ಅಂತ ಹೇಳ್ತಾರೆ. ಹೌದು, ಕರೆಕ್ಟ್. ಈ ಒಂದು ಸಾಹಿತ್ಯದ ಅವಶ್ಯಕತೆ ಪ್ರತಿಯೊಂದು ಭಾಷೆಗೂ ಬೇಕಾಗತ್ತೆ. ಅದು ಕನ್ನಡಕ್ಕಷ್ಟೇ ಅಲ್ಲ, ಅದು ತೆಲುಗುಗೂ ಬೇಕಾಗಿರ್ಬೋದು, ತಮಿಳಿಗೂ ಬೇಕಾಗಿರ್ಬೋದು. ಎಲ್ಲರೂ ಕೂಡ ಜಾಗತಿಕ ಮಟ್ಟದಲ್ಲಿ ಎಲ್ಲ ಸಾಹಿತ್ಯವನ್ನು ಓದಿ ಅವರು ಕೊಡತಗೊಳ್ಳೋ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಸಾಹಿತ್ಯ ಇಂಗ್ಲೀಷಿಗೋ ಅಥವಾ ಇನ್ನೊಂದು ಯಾವುದೋ ಭಾಷೆಗೆ ತರ್ಜುಮೆ ಆಗಿ ಅಲ್ಲಿ ಕೂಡ ಬಳಕೆಗೆ ಬರ್ತದೆ. ಈಗ ಭೈರಪ್ಪ ಅವರ ಅನೇಕ ಕಾದಂಬರಿಗಳು ಬಹುತೇಕ ಭಾಷೆಗಳಿಗೆ ಅವು ತರ್ಜುಮೆ ಆಗಿವೆ. ಅಂದರೆ ಈ ಒಂದು ವಿಷಯವನ್ನು, ಸಾಹಿತ್ಯವನ್ನು ತಾವು ಬರೆದಿದ್ದನ್ನು ರೇಡಿಯೋ ಮೂಲಕವಾಗಿ ಸಾಮಾನ್ಯರಿಗೆ ಹೇಳಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ. ಹೇಗೆ ಈಗ ಜನಸಾಮಾನ್ಯರಿಗೆ, ಇದು ಜನಸಾಮಾನ್ಯರ ವಿಶ್ವವಿದ್ಯಾಲಯ ಆಕಾಶವಾಣಿ ಅಂದರೆ ಹೇಗೆ ನೀವು ಅದನ್ನು ಹೇಳಲಿಕ್ಕೆ ಬಯಸ್ತೀರಿ? ಏನೇನು ತಂತ್ರಗಳನ್ನು ಬಳಸಬೇಕಾಗತ್ತೆ? ಎಷ್ಟು ಸುಲಭವಾಗಿ ಹೇಳಬೇಕಾಗಿದೆ? ಇದು ನಿಜವಾಗ್ಲೂ ಭಾಳ ಕಷ್ಟಕರವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಆದರೂ ಕೂಡ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಸಾಹಿತ್ಯ ಯಾವುದೇ ಆಗಲಿ, ಯಾವ ಭಾಷೆನೇ ಆಗಿರಲಿ, ಮನುಷ್ಯನ ಹೃದಯಕ್ಕೆ ತಟ್ಟಬೇಕು. ಮನುಷ್ಯ ಸಂಪೂರ್ಣ ಮರಿಬೇಕು. ಆ ವಿಚಾರದಲ್ಲಿ ಐಕ್ಯನಾಗಬೇಕು. ಆಗ ಮಾತ್ರ ಸಾಹಿತ್ಯದ ಮೌಲ್ಯ ಹೆಚ್ಚುತ್ತೆ. ನೋಡಿ, ಸಾಹಿತ್ಯ ಯಾವುದೇ ಆಗಲಿ, ಯಾವ ಭಾಷೆನೇ ಆಗಿರಲಿ, ಮನುಷ್ಯನ ಹೃದಯಕ್ಕೆ ತಟ್ಟಬೇಕು. ಮನುಷ್ಯ ಸಂಪೂರ್ಣ ಮರಿಬೇಕು. ಆ ವಿಚಾರದಲ್ಲಿ ಐಕ್ಯನಾಗಬೇಕು. ಆಗ ಮಾತ್ರ ಸಾಹಿತ್ಯದ ಮೌಲ್ಯ ಹೆಚ್ಚುತ್ತೆ. ಉದಾಹರಣೆಗೆ ಒಂದು ಹೇಳ್ತೀನಿ ಕೇಳಿ ಸ್ವಲ್ಪ. ಈಗ ಶೇಕ್ಸ್ಪಿಯರ್ ಒಥೆಲೋ ಅಂತಕ್ಕಂಥ ಒಂದು ನಾಟಕವನ್ನು ಬರೆದಿದ್ದಾನೆ. ತುಂಬ ಹೆಸರುವಾಸಿಯಾದ ನಾಟಕ ಅದು. ಅಲ್ಲಿ ಡೆಸ್ಡಿಮೋನಾ ಅಂತಕ್ಕಂಥ ಒಂದು ಪಾತ್ರ, ಅವಳೇ ನಾಯಕಿ. ಆಕೆ ಚಿಕ್ಕ ಹುಡುಗಿ, ಬಹಳ ಚಿಕ್ಕ ಹುಡುಗಿ. ಏನು ಪ್ರಪಂಚ ಗೊತ್ತೇ ಇಲ್ಲೇನೋ ಅಂತ ತಂದೆ ತಿಳ್ಕೊಂಡಿರ್ತಾನೆ. ನನ್ನ ಮಗಳಿಗೆ ಏನೂ ಗೊತ್ತಿಲ್ಲ, ಶಿ ಈಸ್ ವೆರಿ ಯಂಗ್ ಅಂತ ತಿಳ್ಕೊಂಡಿರ್ತಾನೆ. ಆದರೆ ಆಕೆ ಯಾರಿಗೂ ಗೊತ್ತಿಲ್ಲದ ಹಾಗೆ ತಾನು ಮನಸಾರೆ ಮೆಚ್ಚಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪ್ರೇಮಿಸಿ ಮದುವೆ ಆಗ್ತಾಳೆ. ಇವಳು ಒಂದು 16 ವರ್ಷ ಚಿಕ್ಕ ಹುಡುಗಿ. ಅವನ ಆಲೆ ಹೆಚ್ಚು ಕಡಿಮೆ 30-40 ವರ್ಷಕ್ಕೆ ಬಂದಿರ್ತಾನೆ. ಆಮೇಲೆ ಇವಳು ಶಿ ಈಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್, ವೆರಿ ವೆರಿ ಬ್ಯೂಟಿಫುಲ್. ಅವನು ನೀಗ್ರು, ಕಪ್ಪು ಮುಖ, ದಪ್ಪ ತುಟಿ, ಚಿಕ್ಕ ಕಣ್ಣು, ನೋಡೋದಕ್ಕೆ ಅಸಹ್ಯವಾಗಿರ್ತಾನೆ. ಒಂದು ಕಡೆ ಬರುತ್ತೆ ಆ ನಾಟಕದಲ್ಲಿ, ಅವನನ್ನು ನೋಡಿದರೆ ಹೆದರಿಕೆ ಬರ್ತಿತ್ತೆ ವಿನಃ ಪ್ರೇಮ ಅಂತಕ್ಕಂಥದ್ದು ಉದ್ಭವಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಒಂದು ಬರುತ್ತೆ. ನೋಡಿ, ಈಗ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ನೋಡಿ, ಆ ಹುಡುಗಿ ಡೆಸ್ಡಿಮೋನಾ ಮ್ಯಾರಿಡ್ ಒಥೆಲೋ. ಒಥೆಲೋನ ಮದುವೆ ಆದಾಗ ಅವರಪ್ಪ ಏನು ತಿಳ್ಕೊಳ್ತಾನೆ, ಜನ ಏನು ತಿಳ್ಕೊಳ್ತಾರೆ ಅಂದರೆ, ಖಂಡಿತ ಇದು ಪ್ರೇಮದಿಂದ ಆಗಿರ್ತಕ್ಕಂಥ ಮದುವೆ ಅಲ್ಲ, ಇದು ಭಯದಿಂದ ಆಗಿರ್ತಕ್ಕಂಥದ್ದು. ನೋಡಿದರೆ ಎದುರಿಕೊಳ್ಳಂಗಿರ್ತಕ್ಕಂಥದ್ದನ್ನು ಪ್ರೇಮಿಸೋದಕ್ಕೆ ಸಾಧ್ಯತೆಯೇ ಇಲ್ಲ. ಇವನು ಏನೋ ಮೋಸ ಮಾಡಿ ಮಂತ್ರ ಹಾಕಿ ಆ ಔಷಧ ಈ ಔಷಧ ಅಂಟಿಸಿ ಇವಳು ತಲೆ ಕೆಡಿಸಿದಾನೆ ಅಂತ ಒಂದು ವಿಚಾರ ಅವರ ಅಪ್ಪಗೆ ಬರುತ್ತೆ. ನೋಡಿ, ಆ ಮೊಮೆಂಟಲ್ಲಿ ಕೋರ್ಟಿಗೆ ಬರ್ತಾರೆ. ನನ್ನ ಮಗಳನ್ನ ಈ ರೀತಿ ಮೋಸ ಮಾಡಿ ಇವನು ಮದುವೆ ಆಗಿದ್ದಾನೆ. ಅವಳು ಖಂಡಿತ ಆ ಮೊಮೆಂಟಲ್ಲಿ ಮಾತಾಡ್ತಾಳೆ ಕೋರ್ಟಲ್ಲಿ. ಅದು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂದರೆ, ಯಾವ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೊಗಸಾಗಿ ಮಾತಾಡ್ತಾಳೆ.
ಆ ಮಾತಲ್ಲಿರ್ತಕ್ಕಂಥ ಎಲ್ಲ ವರಸೆಗಳನ್ನು ಅರ್ಥ ಮಾಡಿಕೊಂಡ ತಂದೆ ಇದುವರೆಗೂ ನಾನು ನನ್ನ ಮಗಳನ್ನ ಚಿಕ್ಕವಳು ಅಂದ್ಕೊಂಡಿದ್ದೆ, ಇವಳು ಖಂಡಿತ ಚಿಕ್ಕವಳಲ್ಲ. ಒಂದು ಮಾತು ಹೇಳ್ತಾನೆ ನಾಟಕದಲ್ಲಿ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ತಂದೆಗಳೇ, ನಿಮ್ಮ ಹೆಣ್ಣು ಮಕ್ಕಳನ್ನ ನೋಡಿ ಅವಳು ಚಿಕ್ಕವಳಾಗಿದ್ದಾಳೆ ಅಂದ್ಕೊಂಡು ಖಂಡಿತ ಅದೇ ರೀತಿ ಚಿಕ್ಕತನದಲ್ಲಿ ಅವನ ಮನಸ್ಸು ಇದೆ ಅಂತ ತಿಳ್ಕೊಬೇಡಿ, ಅವ್ರು ಇನ್ನೂ ಕೂಡ ಮುಂದುವರೆದಿರ್ತಾರೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಇದರಿಂದ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಜಡ್ಜಸ್ಗಳಿಗೆಲ್ಲ ಗೊತ್ತಾಗುತ್ತೆ ಇದು ಪ್ರೇಮದ ಮದುವೆ. ಹಾಗೇನೂ ಮಾಡಲಿಕ್ಕಾಗದೆ ಅವ್ರನ್ನ ಬಿಡುಗಡೆ ಮಾಡಿ ಮದುವೆಗೆ ಅಪ್ಪಣೆ ಕೊಡ್ತಾರೆ. ಅಂದರೆ ಏನು, ಒಟ್ಟು ಅದರ ತಾತ್ಪರ್ಯ ಏನು ಅಂದರೆ ಮನಸ್ಸುಗಳ ಮಿಲನವೇ ಮುಖ್ಯ. ಮುಖ್ಯ ವಯಸ್ಸು ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಲ್ಲ, ಬಣ್ಣ ಮುಖ್ಯ ಅಲ್ಲ, ವಿದ್ಯೆ ಮುಖ್ಯ ಅಲ್ಲ. ಅವೆಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಮನಸ್ಸುಗಳ ಒಕ್ಕೂಟ. ಅದನ್ನೇ ಶೇಕ್ಸ್ಪಿಯರ್ ಒಂದು ಕಡೆ ಹೇಳ್ತಾನೆ, ಲವ್ ಇಸ್ ಎ ಫಿಕ್ಸೆಡ್ ಮಾರ್ಕ್ ಅಂತ. ಪ್ರೇಮ ದೃಢ ಬಿಂದು. ವಿಶೇಷವಾಗಿ ಮಾಧ್ಯಮದ ಮೂಲಕವಾಗಿ, ಈ ನಾಟಕಗಳ ಮೂಲಕವಾಗಿ ನಾವು ಜನರನ್ನ ತಲುಪ್ತೀವಿ. ವಿಮರ್ಶೆ ಮೂಲಕವಾಗಿ ಕೂಡ ಅವು ಜನರಿಗೆ ತಲುಪ್ತವೆ. ಅಂದ್ರೆ ಆಯಾ ಸೆಕ್ಷನ್ ಆಫ್ ದ ಸೊಸೈಟಿ, ನಮ್ಮಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೇಳುವಂಥ ಬೇರೆ ಬೇರೆ ವರ್ಗಗಳಿವೆ. ಹೌದು. ಹಿರಿಯರು ಒಂದು ಕಾರ್ಯಕ್ರಮ ಕೇಳಿದ್ರೆ ಮಕ್ಕಳು ಒಂದು ಕೇಳ್ತಾರೆ, ಮಕ್ಕಳು ಕಾರ್ಯಕ್ರಮ ಸಹಜವಾಗಿ ಕೇಳ್ತಾರೆ ಅಂದ್ರೂ ಕೂಡ ಅವರಿಗೆ ಅದೇ ಶೈಲಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಪ್ಪಿಸೋ ಕೆಲಸ ಮಾಡ್ತೀವಿ ನಾವು. ಅಲ್ಲಿ ಕೂಡ ನಾಟಕ ಇರ್ತದೆ, ಸಂಗೀತ ಇರುತ್ತೆ, ಏಕಪಾತ್ರ ಅಭಿನಯಗಳು ಇರ್ತವೆ. ಅದೇ ರೀತಿ ಮಹಿಳೆಯರು ಕೂಡ ತಮ್ಮ ಒಂದು ಕಲೆಯನ್ನು ತೋರಿಸ್ತಾರೆ. ಹೀಗೆ ಮಾಧ್ಯಮಗಳ ಮಹತ್ವ ಇಲ್ಲಿ ನಾವು ಮಾತಾಡಬೇಕಾಗಿರೋದು ಆಕಾಶವಾಣಿ ಏನೂ ಇಲ್ಲದಂತಹ ಆ ಕಾಲದಲ್ಲಿ ಎಷ್ಟು ಪ್ರಭಾವ ಬೀರಿದೆ ತಾವು ಗಮನಿಸಿದಂಗೆ. ಯಾಕಂದ್ರೆ ಅನೇಕ ವರ್ಷಗಳ ಕಾಲ ತಾವು ಎಲ್ಲವನ್ನು ನೋಡ್ತಾ ಬಂದಿದ್ದೀರಿ. ತುಂಬಾ ಒಳ್ಳೆ ಪ್ರಶ್ನೆ ಇದು. ನಾನು ಹೇಳ್ತೀನಿ ಕೇಳಿ. ನಾವು ಚಿಕ್ಕವನು ಹುಡುಗ ಇದ್ದಾಗ ಆಕಾಶವಾಣಿನಲ್ಲಿ ಚಿತ್ರಗೀತೆಗಳು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಅಂತ ಬರೋದು. ಅದು ನನಗೆ ಇನ್ನೂ ನೆನಪಿದೆ. ಸೋಮವಾರ ದಿನ 8 ಗಂಟೆಗೆ ಆ ಕಾರ್ಯಕ್ರಮ ಪ್ರಸಾರ ಆಗೋದು. ಆ ಚಿತ್ರಗೀತೆಗಳನ್ನ ಕೇಳೋದಕ್ಕೆ ನಾವು ಹಾಗೆ ಕೂತಿರ್ತಿದ್ವಿ. ಅವರು ಇಂಥ ಚಿತ್ರ, ಅದನ್ನು ಬರೆದಿರೋರು ಹೀಗೆ ಅದರ ಆ ಗೀತೆಯ ಬಗ್ಗೆ ಹೇಳಿ ಆ ಹಾಡನ್ನು ಹಾಕೋರು. ಅದು ಯಾಕೆ ಕೇಳ್ತಿದ್ವಿ ಅಂದರೆ, ಖಂಡಿತ 8ರಿಂದ 8ವರೆಗೆ ಬರ್ತಕ್ಕಂಥ ಕಾರ್ಯಕ್ರಮನ ಯಾವುದೇ ಕಾರಣಕ್ಕೆ ತಪ್ಪಿಸ್ಕೊಳ್ದಂಗೆ ಮೈ ಮರೆತು ಕೇಳ್ತಿದ್ವಿ. ಆಗ ನನಗನ್ಸೋದು, ನಾನು ಯಾಕೆ ಬರೀಬಾರ್ದು? ಅವಾಗ ಏನೇನೋ ಮಾಡಿ ಅಡ್ರೆಸ್ ತಗೊಂಡು ದಯವಿಟ್ಟು ಕೆಂಪು ರೋಜಾ ಮುಖದವಳೆ ನೋಡಿ, ಇನ್ನೂ ನೆನಪಿದೆ ನನಗೆ, ಆ ಹಾಡನ್ನು ಪ್ರಸಾರ ಮಾಡಿ ಅಂತ. ನನಗಿನ್ನೂ ಅಷ್ಟು ಚೆನ್ನಾಗಿ ಬರೆಯೋಕ್ಕೆ ಗೊತ್ತಿರಲಿಲ್ಲ. ಹಾಗೆ ಹೇಗೋ ಮಾಡಿ ಬರೆದು ಆಕಾಶವಾಣಿಗೆ ಕಳಿಸ್ದೆ. ಬಂತು. ಅಲ್ಲಿ ಒಂದು ಸ್ವಲ್ಪ ಕೇಳಬೇಕು. ನನಗೆ ನಮ್ಮಂಥರವೆಲ್ಲ ಓದ್ತಾರೋ ಇಲ್ವೋ, ಆಗ್ತಾರೋ ಇಲ್ಲೋ ಅಂದ್ಕೊಂಡು ಅತ್ಯಂತ ಎಚ್ಚರಿಕೆಯಿಂದ ಒಂದೇ ಒಂದು ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡದೆ ಅನೇಕ ಜನಗಳಿಗೆ ತೋರಿಸಿ ಇದು ಆಗಲೇಬೇಕನ್ನೋ ದೃಷ್ಟಿಯಿಂದ ನಾನು ಆಕಾಶವಾಣಿಗೆ ಹಾಕಿ ಒಂದಿನ ಕೂತ್ಕೊಂಡೆ. ನಮ್ಮ ಮನೆಯಲ್ಲಿ ಎಲ್ಲರೂ ಇದ್ದರು, ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಇದ್ದರು. ಆ ಸಂದರ್ಭದಲ್ಲಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಅನ್ನೋ ಕಾರ್ಯಕ್ರಮದಲ್ಲಿ ನನ್ನ ಹೆಸರು ಹೇಳಿದರು. ಇದು ಸೂರಗೊಂಡನಹಳ್ಳಿ ಜಿ ಶರಣಪ್ಪ ಅಂತ ಹೇಳಿದರು. ನನಗೆ ಆದ ಸಂತೋಷ ಎಷ್ಟು ಅಂದರೆ, ನಮ್ಮ ಮನೆಗಳರೆಲ್ಲ ತಗ್ಗಂತ ಎದ್ದು ಹೊರಗಡೆ ಬಂದ್ಬಿಟ್ರು. ನೋಡಿ, ಇದರಿಂದ ಏನಾಯಿತು ಅಂದರೆ, ನಾನು ನನ್ನ ಸ್ನೇಹಿತರು ಕೂಡ ನನ್ನ ಹತ್ರ ಬರೋರು ಬರೆಸ್ಕೊಂಡು ಹೋಗೋದಕ್ಕೆ ಭಾಳ ಎಚ್ಚರಿಕೆಯಿಂದ ಕನ್ನಡ ಬರೀತಿದ್ದೆ. ಒಂದೇ ಒಂದು ತಪ್ಪು ಮಾಡ್ತಿರಲಿಲ್ಲ. ನಮ್ಮ ಪ್ರೀತಿಯ ಗೀತೆಗಳನ್ನ ಹಾಗೆ ಹುಡುಕಿ ಆಗಿದಾಗ ಖಂಡಿತ ಆ ಸೋಮವಾರದ 8 ಗಂಟೆ ನನಗೆ ಒಂದು ಮಹತ್ತರ ಕ್ಷಣವಾಗಿ ಪರಿಣಮಿಸಿತು. ಹಾಗೆ ಚಿತ್ರಗೀತೆಗಳನ್ನು ಬಹುತೇಕ ನಮ್ಮ ಎಲ್ಲ ಕೇಳುಗರು ತುಂಬಾ ನೆನಪು ಮಾಡ್ತಾರೆ. ಹೌದೌದು. ಚಿತ್ರಗೀತೆಗಳ ಮೂಲಕವಾಗಿಯೇ ಇವತ್ತು ಮಾಹಿತಿ, ಮನೋರಂಜನೆ, ಶಿಕ್ಷಣವನ್ನು ಕೊಡಬೇಕು ಅನ್ನೋಂಥ ವಿಷಯಕ್ಕೆ ನಾವು ಅಂಟ್ಕೋಬೇಕಾಗಿದೆ ಈಗ. ಯಾಕಂದರೆ ಇನ್ಫೋಟೈನ್ಮೆಂಟ್ ಮಾಹಿತಿಯನ್ನು ನೀವು ಎಂಟರ್ಟೈನ್ಮೆಂಟ್ ಮೂಲಕವಾಗಿ ಕೊಡಿ, ಆವಾಗ ಮಾತ್ರ ಜನ ಕೇಳಕ್ಕೆ ಸಾಧ್ಯ ಅಂತ ಅನ್ನೋದು ಈಗ ನಾನು ಇದು ಒಂದು ಪ್ರಶ್ನೆ ಹೇಳ್ತೀನಿ. ಖಂಡಿತ ಕಣ್ಣಾಗಿ ನೋಡೋದಕ್ಕಿಂತ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಮಹತ್ತರವಾಗಿರುತ್ತೆ. ಆಕಾಶವಾಣಿ ಖಂಡಿತ ಮನುಷ್ಯನನ್ನು ಯೋಚನೆ ಮಾಡೋದಕ್ಕೆ ಒಂದು ಮಾರ್ಗ ತೋರಿಸಿದೆ, ಹೆಚ್ಚು ಮಾಡಿದೆ. ಈಗ ಅನೇಕ ಕವಿಗಳು, ಅನೇಕ ಸಂಪನ್ಮೂಲ ವ್ಯಕ್ತಿಗಳು, ಅನೇಕ ಪ್ರತಿಭಾನ್ವಿತರು ಆಕಾಶವಾಣಿಗೆ ಬಂದು ಆಕಾಶವಾಣಿ ಮೂಲಕವಾಗಿ ಜನರನ್ನ ತಲುಪಿದ್ದಾರೆ. ಇವತ್ತು ಒಬ್ಬ ಕವಿ ಯುವವಾಣಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಕವಿತೆ ಓದೋನು ನಾಳೆ ದೊಡ್ಡ ಕವಿ ಆಗಿರ್ತಾನೆ. ಯಾಕಂದ್ರೆ ಒಂದು ವೇದಿಕೆ ಕಲ್ಪಿಸ್ತದೆ. ಪಠ್ಯೇತರ ಚಟುವಟಿಕೆಯಾಗಿ
ಆಕಾಶವಾಣಿ ನಮಗೆ ಸಹಾಯ ಮಾಡಿದೆ ಅನ್ಬೋದು. ಸಾಂಸ್ಕೃತಿಕವಾಗಿ ಬೆಳೀಬೋದು, ನಾಟಕಕಾರರಾಗಿರ್ಬೋದು, ಚಲನಚಿತ್ರ ಕಲಾವಿದರಾಗಿರ್ಬೋದು, ಏನೇನೋ ಆಗಿರ್ಬೋದು. ಈ ಒಂದು ವಿಚಾರವನ್ನು ಅವ್ರ ತಲೆಯಲ್ಲಿ ಹಾಕಿದೆ ಆಕಾಶವಾಣಿ. ಈಗ ಸ್ವಲ್ಪ ಬಹಳಷ್ಟು ಪಲ್ಲಟ, ಬಹಳಷ್ಟು ಬದಲಾವಣೆ, ಬಹಳಷ್ಟು ವಿಮುಖರಾಗಿದ್ದಾರೆ. ಚಂಚಲ, ಯಾರೂ ಕೂಡ ಸ್ಥಿರ ಇಲ್ಲ. ಈಗ ಬಹಳ ಅಂದರೆ 2 ನಿಮಿಷ 3 ನಿಮಿಷ ಅಷ್ಟೇ ಮಾತನ್ನು ಕೇಳೋ ಹಂತಕ್ಕೆ ಬಂದ್ಬಿಟ್ಟಾರೆ. ಆ ಲೆವೆಲ್ಗೆ ಬಂದಿದೆ. ಈಗ ಇಂಥ ಕಾಲದಲ್ಲಿ ಆಕಾಶವಾಣಿ ಇದರ ಉಪಯೋಗ ಮತ್ತೂ ಆಗಬೇಕಾಗಿದೆ. ನೀವೆಲ್ಲ ವ್ಯಕ್ತಿಗಳು ಹಿಂಗೆ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದೀರಿ. ಆಕಾಶವಾಣಿ, ಪತ್ರಿಕೆ ಇಂಥವನ್ನೆಲ್ಲ ಓದಿ ಸಾಹಿತ್ಯವನ್ನು ಚೆನ್ನಾಗಿ ಅರಿತುಕೊಂಡು ತಾವು ಮುಂದೆ ಬಂದಿದ್ದೀರಿ, ದೊಡ್ಡ ಸ್ಥಾನದಲ್ಲಿ ಇದ್ದೀರಿ. ಈಗಿನವರು ಕೂಡ ದೊಡ್ಡ ಸ್ಥಾನಕ್ಕೆ ಬರಬೇಕಂದ್ರೆ ಆಕಾಶವಾಣಿಯನ್ನು ಹೇಗೆ ಬಳಸಬೇಕು? ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳಿದಾವಲ್ಲ, ಅವು ನೇರವಾಗಿ ಹೃದಯವನ್ನು ತಟ್ಟುತ್ತವೆ. ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಅನೇಕ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಒಂದು ಸಾರಿ ಏನಾಯಿತು ಅಂದರೆ, ನಮ್ಮ ಕಾಲೇಜಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನೆಲ್ಲ ಇನ್ವೈಟ್ ಮಾಡಿದರು. ಆ ಮೊಮೆಂಟಲ್ಲಿ ನನ್ನನ್ನು ಕೂಡ ಇನ್ವೈಟ್ ಮಾಡಿದರು. ಅದು ಏನು ಸಂದರ್ಭ ಅಂದರೆ, ಹುಡುಗರು ಪ್ರಶ್ನೆ ಕೇಳ್ತಾ ಹೋಗೋದು, ಅದಕ್ಕೆ ನಮಗೆ ತಿಳಿದ ಹಾಗೆ ನಾವು ಉತ್ತರ ಹೇಳ್ತಾ ಹೋಗೋದು. ಅದು ಎಂತೆಂಥ ಪ್ರಶ್ನೆಗಳು ಕೇಳಿದರು ಅಂದರೆ, ಏಕಾಗ್ರತೆ. ಒಂದು ವಸ್ತುವನ್ನು, ಒಂದು ಪುಸ್ತಕವನ್ನು ನಾವು ಓದಬೇಕಾದ್ರೆ, ಓದಿದ್ದು ಸಂಪೂರ್ಣ ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕು? ಯಾಕಂದರೆ ಸರ್, ಅವ್ರು ಹೇಳೋರು, ನಾವು ಏನೇನೋ ಮಾಡಿ ಓದ್ತೀವಿ, ಅದು ನಮ್ಮ ತಲೆಯಲ್ಲೇ ಉಳ್ಕೊಳ್ಳಲ್ಲ, ಏನು ಮಾಡಬೇಕು ಅಂತ. ನೋಡಿ, ಇದು ಎಂಥ ಪ್ರಶ್ನೆ, ಬಹುಮುಖ್ಯವಾದ ಪ್ರಶ್ನೆ. ಅದಕ್ಕೆ ನಾವು ಉತ್ತರ ಹೇಳ್ತಾ ಹೋದೆ. ಅದೇ ರೀತಿಯಾಗಿ ಇನ್ನು ಎಂಥೆಂಥ ಪ್ರಶ್ನೆಗಳನ್ನ ಕೇಳಿದರು ಅಂದರೆ, ಆ ಮೊಮೆಂಟದಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿಖ್ಯಾತವಾಗಿರ್ತಕ್ಕಂಥ ಬರಹಗಾರರನ್ನ ಒಂದಲ್ಲ ಒಂದು ರೀತಿ ಆ ಸಂದರ್ಭಕ್ಕೆ ತಗೊಂಡು ಬಂದರು. ಫಾರ್ ಎಕ್ಸಾಂಪಲ್, ಬಸವಣ್ಣವ್ರ ಬಗ್ಗೆ ಕೇಳಿದರು. ನಾನು ಹೇಳಿದೆ, ಡಿವೋಷನ್ ಟು ಡ್ಯೂಟಿ ಈಸ್ ದಿ ಹೈಯೆಸ್ಟ್ ಫಾರ್ಮ್ ಆಫ್ ವರ್ಷಿಪ್ ಅಂತ. ನಾವು ನಮ್ಮ ಕೆಲಸದ ಮೇಲಿಟ್ಟಿರ್ತಕ್ಕಂಥ ಭಕ್ತಿಗಿಂತ ಮಿಗಿಲಾದ ಭಕ್ತಿ ಮತ್ತಿನ್ನೊಂದಿಲ್ಲ ಅಂದರೆ ಅರ್ಥ, ನಾನು ಹುಡುಗರಿಗೆ ಹೇಳಿದ್ದು, ನಿಮ್ಮ ಕೆಲಸ ಏನಪ್ಪ? ಓದೋದು, ಓದಿದ್ದನ್ನು ಯೋಚನೆ ಮಾಡೋದು, ಯೋಚನೆ ಮಾಡಿರ್ತಕ್ಕಂಥದ್ದನ್ನು ವಿಸ್ತಾರ ಕಾರ್ಯರೂಪಕ್ಕೆ ತರೋದು. ನೋಡಿ, ನೀವು ನಿಮ್ಮ ಕೆಲಸದಲ್ಲಿ ಐಕ್ಯರಾಗದೆ, ಸಂಪೂರ್ಣ ಅಲ್ಲೇ ತನ್ಮಯರಾಗದೆ, ಅಲ್ಲಿರ್ತಕ್ಕಂಥದ್ರಲ್ಲೇ ನೀವು ಮಿಡಿದೇ ಹೋದರೆ ಖಂಡಿತ ನೀವು ಯಾವುದೇ ಕಾರಣಕ್ಕೆ ದೊಡ್ಡರಾಗಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಹೇಳ್ತೀನಿ ಕೇಳಿ, ನೀವು ಓದ್ತಕ್ಕಂಥದ್ರ ಬಗ್ಗೆ ಗಹನವಾಗಿರ್ತಕ್ಕಂಥ ಮಿಡಿತ ಇರಬೇಕು. ಇದನ್ನು ರೂಪಿಸ್ಕೊಳ್ಳಿ, ಖಂಡಿತ ನಿಮ್ಮ ಜೀವನದಲ್ಲಿ ಸೋಲಲ್ಲ ಅಂತಂದು. ಇದನ್ನು ಅನೇಕ ಹುಡುಗರು ಬಹಳ ಒಪ್ಪಿಬಿಟ್ಟು ಪರೀಕ್ಷೆನಲ್ಲಿ ಬಹಳ ಒಳ್ಳೆ ಮಾರ್ಕ್ಸ್ ತಗೊಳ್ತಾರೆ. ಅವಾಗ ಕೇಳ್ತಾರೆ, ಏನು ಹೆಂಗೆ ಸರ್? ನೀವು ಹೇಳಿದ್ರಲ್ಲ, ನೀವು ಓದಿನಲ್ಲೇ ಐಕ್ಯರಾಗಬೇಕು, ನೀವು ಕೆಲಸದಲ್ಲೇ ಐಕ್ಯರಾಗಿರಬೇಕು ಅಂತ. ನಾವು ಖಂಡಿತ ಅದೇ ಮಾಡಿದ್ದೀವಿ ಸರ್. ಅದರ ಫಲ ಇವತ್ತು ನಾವು ಸ್ವೀಕಾರ ಮಾಡಿದ್ದೀವಿ. ಅಂದರೆ ಅದಕ್ಕೆ ನೀವೇ ಕಾರಣಕರ್ತರು ಸರ್. ತಾವು ಹೇಳ್ತಾ ಇದ್ರೋದು ನೋಡಿದ್ರೆ, ಮಾ ಫಲೇಶು ಕದಾಚನ, ಅಂದರೆ ಕರ್ಮಣ್ಯವಾಧಿಕಾರಸ್ತಿ, ನೀ ಕರ್ಮ ಮಾಡಪ್ಪ, ಅಷ್ಟೇ. ನೀವು ಹೇಳಿದ್ದು ಉದ್ದೇಶ ಏನಂದ್ರೆ, ಅವರು ಮುಂದೆ ಬರ್ಬೇಕಂದ್ರೆ ಅವರಲ್ಲಿ ಇರುವಂತ ಶ್ರದ್ಧೆಯನ್ನ ಇನ್ನೊಬ್ರು ಗಮನಿಸ್ತಾರೆ. ಇವರು ಒಳ್ಳೆ ಕೆಲಸಗಾರ, ಒಳ್ಳೆ ಅಭ್ಯಾಸ ಮಾಡ್ತಾನೆ ಹುಡುಗ, ಇವನನ್ನು ನಂಬಬಹುದು ಅಂತಂತೇಳಿ ದೊಡ್ಡವ್ರು ನಂಬ್ತಾರೆ. ಈಗ ಒಂದು ಕಂಪನಿಯಲ್ಲಿ ಒಂದು ಕೆಲಸ ಬೇಕಂದ್ರೆ ಅವನಿಗೆ ಪ್ರೊಬೇಷನರಿ ಪೀರಿಯಡಲ್ಲಿ ಏನೋ ಒಂದು ಕೆಲಸ ಕೇಳ್ತಾರೆ ಅನ್ಕೋಣ, ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆ ಅಂತ ಗಮನಿಸ್ತಾರೆ ಅವರು. ಅದು ಬಹಳ ಮುಖ್ಯ. ಆ ಶ್ರದ್ಧೆನೇ ಅವನಿಗೆ ಇಡೀ ಆ ಸಂಸ್ಥೆಯ ಓನರ್ ಆಗ್ಲಿಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೋದು. ಹೌದು ಅಲ್ವಾ? ಇಂಥದ್ದನ್ನ ಒಂದು ವಿಚಾರ ಕ್ರಾಂತಿಯನ್ನ ಮಾಡಕ್ಕೆ ರೇಡಿಯೋ ಬಹಳ ಉತ್ತಮವಾದಂಥ ಕೆಲಸ ಮಾಡಿದೆ ಅಂತ ಮಾಡಿದೆ. ಬರೋ ದಿನಗಳಲ್ಲೂ ಕೂಡ ಕಾಲಮಾನ ತಕ್ಕಂಗೆ ತಾಂತ್ರಿಕವಾಗಿ ಆಕಾಶವಾಣಿ ಕೂಡ ತನ್ನನ್ನು ತಾನು ಬದಲಾವಣೆ ಮಾಡಿಕೊಂಡು ಎಲ್ಲೆಲ್ಲಿ ಬೇಕು ಅದು ಇಂಟರ್ನೆಟ್ಟಲ್ಲಿ ಬರುತ್ತಾ, ಮೊಬೈಲಲ್ಲಿ ಬರುತ್ತಾ, ಎಲ್ಲ ಕಡೆನೂ ಕೂಡ ತಾನು ಕಾಣಿಸ್ಕೊಂಡು ಪ್ರಚಲಿತವಾಗಿ ತನ್ನ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಈ 90 ವರ್ಷದ ಒಂದು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿಯನ್ನು ನಾವು ಮತ್ತೆ ಮತ್ತೆ ಸ್ಮರಿಸ್ತೀವಿ. ನಿಮ್ಮಂತಹ ವ್ಯಕ್ತಿಗಳು, ಸಂಪನ್ಮೂಲ ವ್ಯಕ್ತಿಗಳು, ತಿಳಿದವರು, ಬುದ್ಧಿವಂತರು ಎಲ್ಲರೂ ಬಂದು ಆಕಾಶವಾಣಿ ಮಹತ್ವವನ್ನು ಮತ್ತು ಸಾರಿ ಹೇಳ್ತಾ ಇದ್ದೀರಿ. ಈ ಯಂಗರ್ ಜನರೇಷನ್ ಇದೆಯಲ್ಲ, ಯುವ ಪೀಳಿಗೆ ಬಹಳ ಅನುಕೂಲ ಪಡೆಯುತ್ತೆ. ನಿಜ ಸರ್. ಅದಕ್ಕೆ ಈ ಒಂದು ವಿಚಾರವನ್ನು ತಾವು ಹೇಳಿದ್ದಕ್ಕೆ, ಆಕಾಶವಾಣಿಯನ್ನು ಕೇಳಬೇಕು ಅಂತಂತೇಳಿ ಕಿವಿ ಮಾತನ್ನು ಹೇಳಿದ್ದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೆ ಚಿಂತನ ಕಾರ್ಯಕ್ರಮಗಳನ್ನು ನೀಡುವ ನಿವೃತ್ತ ಪ್ರೊಫೆಸರ್
ಜಿ ಶರಣಪ್ಪ ಅವರೊಂದಿಗಿನ ಮಾತುಕತೆಯನ್ನ ಇದುವರೆಗೂ ಕೇಳಿದಿರಿ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.